ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಅವಾಂತರ ಗುಡ್ಡ ಕುಸಿದು ಶಾಲೆ ಕಟ್ಟಡದ ಮೇಲೆ ಕಲ್ಲು ಬಂಡೆಗಳು ಬಿದ್ದುಬಿಟ್ಟಿದ್ದಾವೆ. ಶಾಲೆ ಆಡಳಿತ ಮಂಡಳಿ ಮುಂಜಾಗ್ರತೆಯಿಂದ ಮಕ್ಕಳು ಪಾರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಅವಾಂತರ ಆಗಿರೋದು. ಗುಡ್ಡ ಕುಸಿದು ಶಾಲೆ ಕಟ್ಟಡದ ಮೇಲೆ ಕಲ್ಲು ಬಂಡೆ ಬಿದ್ದಿದೆ. ಶಾಲೆ ಆಡಳಿತ ಮಂಡಳಿ ಮುಂಜಾಗ್ರತೆಯಿಂದ ಮಕ್ಕಳು ಪಾರಾಗಿದ್ದಾರೆ. ಕುಮಟಾ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಆಗಿರುವಂಥ ಘಟನೆ ಇದು. ಭಾರೀ ಮಳೆಯಿಂದ ಮಕ್ಕಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿದ್ರು ಶಾಲೆಯವರು. ಕಳೆದ ವರ್ಷ ಇದೇ ಭಾಗದಲ್ಲಿ ಗುಡ್ಡ ಕುಸಿತ ಹಿನ್ನೆಲೆ ಗೊತ್ತಾಗಿತ್ತು ಅವರಿಗೆ. ಏಕಾಏಕಿ ಧರೆ ಕುಸಿದು ಶಾಲೆ ಕಟ್ಟಡಕ್ಕೆ ದೊಡ್ಡ ಬಂಡೆ ಅಪ್ಪಳಿಸಿದೆ. ಈಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 1000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. LKGಯಿಂದ PUC ವರೆಗೆ ಶಿಕ್ಷಣ ನೀಡುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ದೊಡ್ಡ ಬಂಡೆ ಬಂದು ಬಿದ್ದಿರುವುದು ನೋಡಿ, ಅಲ್ಲಿ ಬೃಹತ್ ಗಾತ್ರದ ಬಂಡೆ ಅದು. ಸೊ ಆ ನಿಟ್ಟಿನಲ್ಲಿ ಕಳೆದ ವರ್ಷವೂ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಆಗಿತ್ತು. ಸೊ ಈಗ ಕೂಡ ದೊಡ್ಡ ಬಂಡೆ ಬಂದು ಬಿದ್ದಿದೆ ನೋಡಿ. ಶಾಲೆಯ ಹಿಂಭಾಗ ಕಟ್ಟಡಕ್ಕೆ ಟಚ್ ಆಗಿದೆ ಕೂಡ. ಅದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು ನೋಡಿ. ಸೊ ಅದಕ್ಕಿಂತ ಮುಂಚೆನೇ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಮಕ್ಕಳಿರೋದು ಸೇಫ್ ಅಲ್ಲ ಅಂತ ಹೇಳಿ ಬೇರೆ ಒಂದು ಜಾಗಕ್ಕೆ ಮಕ್ಕಳನ್ನು ಶಿಫ್ಟ್ ಮಾಡಲಾಗಿತ್ತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ. ಗೋಕರ್ಣ ತದಡಿ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿತದಿಂದಾಗಿ ಗೋಕರ್ಣ ತದಡಿ ಸಂಪರ್ಕ ಬಂದ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಗುಡ್ಡ ಕುಸಿತದಿಂದಾಗಿ ಗೋಕರ್ಣ ತದಡಿ ಸಂಪರ್ಕ ಬಂದ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಒಂದು ಊರದು. ಸೊ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಆ ಭಾಗದಲ್ಲಿ ಭಾಳಷ್ಟು ಗುಡ್ಡ ಕುಸಿತದಂಥ ಘಟನೆಗಳು ನಡೀತಾನೆ ಇರ್ತವೆ. ಅದರಲ್ಲಿ ರಸ್ತೆ ಬಂದಾಗಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ರಸ್ತೆ ಮೇಲೇ ಗುಡ್ಡ ಕುಸಿತ ಆಗಿದೆ. ಜೊತೆಗೆ ಮರಗಳೆಲ್ಲ ಬಿದ್ದು ಬಿಟ್ಟಿದ್ದಾವೆ, ಸಣ್ಣ ಪುಟ್ಟ ಗಿಡಗಳು ಬಿದ್ದಿದ್ದಾವೆ. ಇದರಿಂದ ಸಂಚಾರ ಸಂಪರ್ಕ ಬಂದಾಗಿರೋದು. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ.